ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲೇಝಿ ಈಸ್ ಬ್ಯುಸಿ. ನಾನು ಹುಷಾರಾಗಿರಲಿಲ್ಲ. ಗ್ಯಾಪ್ ಇದೆ ಅಂತಂದ್ರೆ ನಾನು ಸಿಕ್ ಅಂತಲೇ ಅರ್ಥ. ಅದಕ್ಕೋಸ್ಕರನೇ ಕ್ಷಮೆ ಇರಲಿ. ನಾವು ಐ ಆಮ್ ಫೀಲಿಂಗ್ ಗುಡ್. ಅದಕ್ಕೇ ನಾನು ಐಮ್ ಬ್ಯಾಕ್ ವಿತ್ ಮೈ ವಿಡಿಯೋ. ಟುಡೇ ಆರಿಗ್ಯಾಮಿ ಫ್ರಾಗ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾವು A4 ಸೈಜ್ ಶೀಟ್ ಫುಲ್ ತೊಗೊಂಡಿದ್ದೀವಿ. ಇದನ್ನು ನಾವು ಏನು ಮಾಡಬೇಕು, ಸ್ಕ್ವೇರ್ ಆಗಿ ಕತ್ತರಿಸ್ಕೊಳ್ಬೇಕು. ಸ್ಕ್ವೇರ್ ಆಗಿ ಹೇಗೆ ಕತ್ತರಿಸ್ಕೊಳ್ಳೋದು ಪೇಪರ್ ಇಲ್ಲದೇನೆ ಅಂತ ಹೇಳ್ಕೊಟ್ಟಿದ್ದೀನಲ್ವ, ಈ ಥರ ತಿರ್ಗಾ ನಾವು ಕತ್ತರಿಸ್ಕೋಬೇಕು. ಈ ಥರ ಫೋಲ್ಡಿಂಗ್ಸ್ ಮಾಡಿಕೊಂಡ್ರೆ ಒಂದು ಟ್ರಯಾಂಗಲು, ನಮಗೆ ಮಿಕ್ಕಿದ ಪೇಪರ್ ಏನಿದೆ ಅದು ಎಕ್ಸ್ಟ್ರಾ ಅಂತ ಅರ್ಥ. ಈಗ ಇದನ್ನು ನಾವು ಹರ್ಕೊಳ್ಬೇಕು. ಆಯಿತಾ? ಈಗ ಇದನ್ನು ಓಪನ್ ಮಾಡಿಕೊಂಡು ಈಗ ನೋಡಿ, ಈಗ ಈ ಥರ ಹಾಫ್ಗೆ ನಾವು ಫೋಲ್ಡ್ ಮಾಡ್ಕೋಬೇಕು. ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಉಗುನ ನೋಯಿಸ್ಕೊಬೇಡಿ. ಈ ಥರ ಸ್ಲ್ಯಾಂಟ್ ಮಾಡಿ ಹೀಗೆ ಮಾಡಿದ್ರೆ ಆಯಿತು, ಚೆನ್ನಾಗಿ ಪ್ರೆಸ್ ಆಗುತ್ತೆ. ನೆಕ್ಸ್ಟು ಇದನ್ನು ಎತ್ತಿ ಹೀಗೆ ಒಂದು ಟ್ರಯಾಂಗಲ್ ನೋಡಿ, ಇಲ್ಲಿ ಕರೆಕ್ಟಾಗಿ ಓವರ್ಲ್ಯಾಪ್ ಆಗೋ ಥರ ಮಾಡ್ಕೊಳ್ಬೇಕು. ನೀವು ಕರೆಕ್ಟಾಗಿ ಎಡ್ಜಲ್ಲಿ ಓವರ್ಲ್ಯಾಪ್ ಆಗಿ ಕರೆಕ್ಟಾಗಿ ಕುತ್ಕೋಬೇಕು. ಆ ಥರ ಮಾಡಿಕೊಂಡ್ರೆ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಆಯಿತಾ? ಈಗ ಓಪನ್. ಈ ಥರ ಲೈನ್ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಆ ಥರ ಕಾಣಿಸ್ಬೇಕು. ನೆಕ್ಸ್ಟು ಇದೇ ಪೇಪರ್ನ ತಿರ್ಗಾ ಮತ್ತೆ ನಾವು ನೋಡಿ, ಇಲ್ಲಿ ಕರೆಕ್ಟಾಗಿ ಪಾಯಿಂಟ್ಗೆ ಇದು ರೀಚ್ ಆಗ್ತಾ ಇದೆಯಾ, ಮತ್ತು ಅದೇ ಪ್ರೆಸ್ ನೈಸ್ಲಿ ಯು ಹ್ಯಾವ್ ಟು ಪ್ರೆಸ್. ಈಗ ನಿಮಗೆ ಹಿಂಗೆ ಲೈನ್ ಕಾಣಿಸ್ತದೆ. ಈಗ ಸೇಮ್ ಪ್ರೊಸೀಜರ್ ಈ ಕಡೆನೂ. ನನ್ನ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ. ತುಳಸಿ ಗಿಡ ಎಲ್ಲ, ಆ ಸರ್ವೈವಲ್ ಅಲೋವೆರಾ ಗಿಡ ತುಂಬ ಚೆನ್ನಾಗಿ ಬಂದಿದೆ. ರೋಸ್ ಗಿಡ ಒಣಗಿ ಮತ್ತೆ ಚಿಗುರಿದೆ ಮಳೆಗೆ, ತಾಪಮಾನಕ್ಕೆ ಸುಟ್ಟೋಗಿತ್ತು. ಮತ್ತು ಇದು ಹೀಗೆ. ಗಿಡಗಳನ್ನ ತೋರಿಸ್ತೀನಿ. ನಾನು ಊರಿಗೆ ಬಂದಿದ್ದೀನಿ. ಇವಾಗ ನನ್ನ ಮಗಳು ವೀಡಿಯೋ ಮಾಡ್ತಿದ್ದಾಳೆ. ನಾನು ನೆಕ್ಸ್ಟು ಊರಿಗೆ ಹೋದಾಗ ಅದನ್ನು ನಾನು ತೋರಿಸ್ತೀನಿ. ಈಗ ಹೀಗೆ ಬಂದಿದೆಯಲ್ಲ, ನಾವು ಈಗೇನೆಂದರೆ ಈ ಪಾಯಿಂಟ್ ಇದೆಯಲ್ಲ, ಇಲ್ಲಿಗೆ ನಾವು ಹೀಗೆ ಪ್ರೆಸ್ ಮಾಡಿಕೊಂಡು ಇದನ್ನು ಹೀಗೆ ಮಾಡ್ಕೋಬೇಕು. ಇದರಲ್ಲಿ ಪ್ರೆಸ್ಸಿಂಗ್ದೇ ಇರೋದು ವಿಷಯ ಅಲ್ಲ. ನೋಡಿ, ಈ ಪಾಯಿಂಟ್ ಇದೆಲ್ಲ, ಈ ಪಾಯಿಂಟಿಗೆ ನಾವು ಹೀಗೆ ಟಚ್ ಮಾಡಿಸಿ ಈ ಎಡ್ಜಸ್ ಇದೆ ನೋಡಿ, ಈ ಎಡ್ಜಸ್ನ ಹಾಗೇ ಹೀಗೆ ಪ್ರೆಸ್ ಮಾಡಿದರೆ ನಮಗೆ ಕ್ಲೀನಾಗಿ ಕ್ಲೋಸ್ ಆಗಿಬಿಡತ್ತೆ ನೋಡಿ. ಮತ್ತು ಈಗ ಹೀಗೆ, ಆಯಿತಾ? ಈ ಕಡೆನೂ ಹೀಗೆ ಮಾಡ್ಕೊಳ್ಬೇಕು. ತಿರುಗಿಸ್ಕೊಳ್ಳಿ, ಮತ್ತು ಹೀಗೆ ಮಾಡಿಕೊಳ್ಳಿ, ಮತ್ತು ಹೀಗೆ ಚೆನ್ನಾಗಿ ಪ್ರೆಸ್ಸಿಂಗ್ ಮಾಡಬೇಕು. ಇದೇ ಇದ್ರದ್ದು ಕೀ ಟೆಕ್ನಿಕ್ ಅಂತ ಹೇಳ್ತೀನಿ. ಹೀಗಿದೆಲ್ಲ. ಈಗ ನೆಕ್ಸ್ಟ್ ಹೀಗೆ ಹೀಗೆ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಆಯಿತಾ? ಮತ್ತು ಇದೂ ಅದೇ ಥರ ಸ್ವಲ್ಪ ಸುಮ್ಮನೆ ಫ್ಲಿಪ್ ಹೊರಗಡೆ ಕಾಣಬೇಕು ನಮಗೆ, ಆ ಥರ ಅಷ್ಟೇ ವಿಷಯ, ಇನ್ನೇನಿಲ್ಲ ಇದರಲ್ಲಿ.
ಕಾಣಿಸ್ತಿದೆಯಲ್ಲ ನೋಡಿ, ಫ್ಲಿಪ್ಸ್ ಹೊರಗಡೆ ಕಾಣಿಸ್ತಿದೆಯಾ, 4 ಸೈಡ್ಸ್ ಇಷ್ಟೆ. ಇದಾಯ್ತಲ್ಲ, ಈಗ ಏನು ಮಾಡಬೇಕು ಅಂತಂದರೆ ಹೀಗೆ ತಿರುಗಿಸ್ಕೊಂಡು ಹೀಗೆ ಒಂದು ಫೋಲ್ಡಿಂಗ್ ಮಾಡಬೇಕು. ಚೆನ್ನಾಗಿ ಪ್ರೆಸ್ ಆಯಿತಾ. ತಿರ್ಗಾ ಇದನ್ನು ಹೀಗೆ ಪ್ರೆಸ್. ಮತ್ತು ಇದನ್ನು ಹೀಗೆ ಪ್ರೆಸ್ ಮಾಡಿ. ನೋಡಿದ್ರೆ ಎಷ್ಟು ಮುದ್ದಾದ ಫ್ರಾಕ್ ಬಂದುಬಿಡ್ತು. ಈಗ ಈ ಸ್ಟ್ರಕ್ಚರ್ ಬರೋದಕ್ಕೆ ನಾವೇನು ಮಾಡಬೇಕಂದ್ರೆ, ಇಲ್ಲಿದೆ ಅಲ್ಲ ಹೀಗೆ ಬ್ಯಾಕ್, ಈಗ ಇದು ಫ್ರಂಟು. ಈಗ ಇದನ್ನು ಹೀಗೆ ಮಾಡಿಕೊಂಡು ಇಲ್ಲಿ ನೋಡಿ ಗ್ಯಾಪ್ ಇದೆಲ್ಲ, ಗ್ಯಾಪು, ಈ ಗ್ಯಾಪ್ನ ಹಾಗೇ ಪ್ರೆಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಮತ್ತು ಈಗ ಈ ಎಡ್ಜ್ ಮೇಲೆ ಓವರ್ಲ್ಯಾಪ್ ಆಗಬೇಕು. ಇದು ಸ್ವಲ್ಪ ಗಟ್ಟಿ ಇದೆ, ಗಟ್ಟಿ ಬರುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಚೆನ್ನಾಗಿ ಪ್ರೆಸ್, ಅಂದರೆ ಯು ಹ್ಯಾವ್ ಟು ಸ್ಟಾರ್ಟ್ ಕೌಂಟಿಂಗ್. 1 2 3 4 5 6 7 8 9 10 11 12 13 14 15 16 17 18 20. ನೋಡಿ ಬಂತು ನಮ್ಮ ಆರಿಗ್ಯಾಮಿ ಫ್ರಾಕ್. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ನೋಡಿ. ಸೊ ಇದನ್ನು ನಾವು ಹೀಗೆ ಎಷ್ಟು ಟಿಲ್ಟಾಗಿ ಮಾಡಿಬಿಟ್ಟು ಹಿಂಗೆ ಮಾಡ್ತೀವಿ ಅದು ಆರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಯೋರ್ origami frogs. If you like this video, please like, share and subscribe. Thank you for watching.